ಸಿಕ್ಕಾಪಟ್ಟೆ ಆರ್ಡರ್ ಬರುತ್ತೆ, ನಮಗೆ ಯಾವ್ದು ಬೇಕೋ ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ತುಂಬ ಅಪ್ಲಿಕೇಶನ್ಗಳನ್ನ ಕೇಳ್ತಾ ಇರ್ತೀರ ಯಾವುದಲ್ಲಿ ಡೆಲಿವರಿ ಮಾಡಬೇಕು ಅಂತ. ಒಂದು ಬೆಸ್ಟ್ ಅಪ್ಲಿಕೇಶನ್ನ ಇವತ್ತು ತೊಗೊಂಬರ್ತಾ ಇದ್ದೀನಿ, ಓಲಾ ಅಂತೇಳ್ಬಿಟ್ಟು. ಓಲಾದಲ್ಲಿ ಫುಡ್ ಡೆಲಿವರಿ ಇದೆ, ಅದೇ ರೀತಿ ಗ್ರಾಸರಿ ಡೆಲಿವರಿ ಇದೆ, ಅದೇ ರೀತಿ ಪಾರ್ಸಲ್ ಡೆಲಿವರಿ ಇದೆ, ಅದೇ ರೀತಿ ಬೈಕ್ ಟ್ಯಾಕ್ಸಿ ಕೂಡ ಇದೆ. ಬನ್ನಿ ಇವತ್ತು ನಾನು ಅರ್ನಿಂಗ್ಸು ಅದೇ ರೀತಿ ಇನ್ಸೆಂಟಿವ್ ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತೇಳ್ಬಿಟ್ಟು ನಿಮಗೆ ಅರ್ನಿಂಗ್ಸ್ ಹಿಸ್ಟ್ರಿ ಸಮೇತ ತೋರಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ ನಾನಿವಾಗ ಓಲಾದಲ್ಲಿ ಆನ್ಲೈನ್ಗೆ ಹೋಗ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಓಲಾ ಪಾರ್ಟ್ನರು, ಅದರ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ್ಯಪ್ನ ಓಪನ್ ಮಾಡ್ಕೊಂಡ ತಕ್ಷಣ ನಮಗೆ ಈ ರೀತಿ ಬರುತ್ತೆ. ಇಲ್ಲಿ ಆ್ಯಪ್ ಡ್ಯೂಟಿಯಲ್ಲಿ ಇದ್ದೀನಿ ಆಲ್ರೆಡಿ. ಇಲ್ಲಿ ನೋಡ್ಬೋದು 100% ದರ ಗಳಿಸಿ, ಅಂದರೆ ಕಸ್ಟಮರ್ ಏನು ಕೊಡ್ತಾರೆ ಅದನ್ನು ನಮ್ಮ ಹತ್ರ ಇಟ್ಕೋಬೋದು. 100% ಕಸ್ಟಮರ್ ಏನು ಪೇ ಮಾಡ್ತಾರೆ ಅದೆಲ್ಲನೂ ಕೂಡ ನಮಗೆ ಬರುತ್ತೆ. ಅದೇ ರೀತಿ 0% ಕಮಿಷನ್ ಇದೆ, ಯಾವುದೇ ರೀತಿ ಕಮಿಷನ್ ತೊಗೊಳ್ಳಲ್ಲ, ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಓಕೆ, ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇವಾಗ ನಾನು ಆನ್ಲೈನ್ ಹೋಗ್ತೀನಿ, ನೋಡೋಣ. ನೋಡಿ ಇವಾಗ ಆನ್ಲೈನ್ ಹೋಗ್ತಾ ಇದ್ದೀನಿ. ಇವಾಗ ಆನ್ಲೈನ್ ಹೋಗಿದ್ದೀನಿ, ಆರ್ಡರ್ ಬರ್ತವೆ, ವೇಟ್ ಮಾಡೋಣ. ಇವಾಗ ಒಂದು ಆರ್ಡರ್ ಬರ್ತೈತೆ, ತಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲೇ ಲೊಕೇಶನ್ ಇದೆ. ಬನ್ನಿ ಇವಾಗ ಇದೊಂದು ಫುಡ್ ಆರ್ಡರ್ ಇದೆ, ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಓಕೆ, ಈಗ ಲೊಕೇಶನ್ ಹತ್ರ ಬಂದಿದ್ದೀನಿ, ನೋಡ್ಕೊಂಬಿಡಿ. ಶ್ರೀ ಸಾಯಿರಾಮ್ ಚಾಟ್ಸು. ಬನ್ನಿ ಅವ್ರ ಹತ್ರ ಹೋಗಿ ಕೇಳೋಣ. ಹೌದಾ, ಸರಿ. ಓಕೆ, ಫುಡ್ನ ಕಲೆಕ್ಟ್ ಮಾಡಾಯಿತು. ಈಗ ಲೊಕೇಶನ್ಗೆ ಬನ್ನಿ. ಇವಾಗ ಫುಡ್ ಪಿಕಪ್ ಆಯಿತು, ಕಸ್ಟಮರ್ ಲೊಕೇಶನ್ಗೆ ಹೋಗೋಣ. ಓಕೆ, ಥ್ಯಾಂಕ್ ಯು. ಓಕೆ, ಇದೊಂದು ಡೆಲಿವರಿ ಆಯಿತು. ಓಕೆ, ಆನ್ಲೈನ್ ಪೇ ಆಗಿದೆ. ಕಸ್ಟಮರ್ ರೇಟಿಂಗ್ಸ್ ಕೊಡೋಣ. ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಓಲಾದಲ್ಲಿ ಕ್ಯಾಬು ಅದೇ ರೀತಿ ಆಟೋ ಇತ್ತು. ಬಟ್ ಅದ್ರ ಜೊತೆಗೆ ಇನ್ನೂ ಹಲವಾರು ಕೂಡ ಆ್ಯಡ್ ಆಗಿದೆ. ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಫುಡ್ ಡೆಲಿವರಿ ಆಗಿರ್ಬೋದು, ಗ್ರಾಸರಿ ಡೆಲಿವರಿ ಆಗಿರ್ಬೋದು, ಅದೇ ರೀತಿ ನಮಗೆ ಪಾರ್ಸಲ್ ಡೆಲಿವರಿ ಆಗಿರ್ಬೋದು. ಇದೆಲ್ಲನೂ ಕೂಡ ಸರ್ವಿಸ್ನ ಕೊಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಓಲಾದವರು. ಇನ್ನೊಂದು ಓಲಾದಲ್ಲಿ ಏನು ಅಂದರೆ ನಿಮಗೆ 0% ಕಮಿಷನ್ ಇರುತ್ತೆ, ಯಾವುದೇ ರೀತಿ ಕಮಿಷನ್ ಏನಿರಲ್ಲ. ಕಸ್ಟಮರ್ ಏನು ಪೇ ಮಾಡ್ತಾರೆ 100% ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನನಗೂ ಕೂಡ ಅದೇ ರೀತಿ ಬರ್ತೈತೆ. ಇನ್ನೊಂದು ನಿಮಗೆ ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಕಂಪ್ನಿಯಲ್ಲಿ ನಮಗೆ 100% ಅರ್ನಿಂಗ್ಸ್ ಕೊಡೋದ್ರಿಂದ ನಮಗೆ ಅರ್ನಿಂಗ್ಸು ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಇದು ಫ್ಲೆಕ್ಸಿಬಲ್ ಟೈಮಿಂಗ್ಸು, ಯಾವುದೇ ರೀತಿಯ ಇವಾಗ ಆನ್ ಮಾಡಬೇಕಾ, ಇವಾಗ ಆನ್ಲೈನ್ಗೆ ಹೋಗ್ಬೇಕಾ, ಅವಾಗ ಆನ್ಲೈನ್ಗೆ ಹೋಗ್ಬೇಕಾ ಅಂತಿಲ್ವಾ. ನೀವು ಯಾವಾಗ ಬೇಕಾದರೂ ಆನ್ಲೈನ್ ಹೋಗ್ಬೋದು, ಇವಾಗ ಬೇಕಾದರೂ ಆಫ್ಲೈನ್ ಕೂಡ ಹೋಗ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಇನ್ಸೆಂಟಿವ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಇನ್ಸೆಂಟಿವ್ ಏನಪ್ಪ ಅಂತಂದರೆ ನಿಮಗೆ ಪ್ರತಿ ರೈಡ್ಗೆ ಇನ್ಸೆಂಟಿವ್ ಥರ ಇರುತ್ತೆ. ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ ಇದಕ್ಕೆ ಇನ್ಸೆಂಟಿವ್ ಎಷ್ಟು ಬಂತು, ಎಷ್ಟು ಕೊಟ್ಟರು ಅಂತೇಳ್ಬಿಟ್ಟು. ಓಕೆ, ಪ್ರತಿ ಆರ್ಡ್ರಿಗೆ ಅಥವಾ ಪ್ರತಿ 2 ಆರ್ಡ್ರಿಗೆ ನಮಗೆ ಇನ್ಸೆಂಟಿವ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಮತ್ತೆ ಏನಪ್ಪ ಅಂತಂದರೆ ಹೈಯರ್ ಅರ್ನಿಂಗ್ಸು ಕೂಡ ಡಿಮ್ಯಾಂಡ್ ಏರಿಯಾಗಳಿರುತ್ತೆ. ಅದೇ ರೀತಿ ಆರ್ಡ್ರು ಕೂಡ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಬರ್ತಾ ಇರುತ್ತೆ. ಹೈ ಡಿಮ್ಯಾಂಡ್ ಅರ್ನಿಂಗ್ಸ್ ಇರುತ್ತೆ. ಅದರಿಂದ ನಾವು ಜಾಸ್ತಿ ಅರ್ನಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸೆಕೆಂಡ್ ಆರ್ಡ್ರ್ ಬಂದಿತ್ತು, ಅದನ್ನು ಪಿಕ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಆರ್ಡ್ರ್ ಇದೆ, ಬನ್ನಿ ಹೋಗೋಣ. ಸೆಕೆಂಡ್ ಆರ್ಡ್ರ್ ಹೋಗಿ ಡೆಲಿವರಿ ಮಾಡೋಣ. ಓಕೆ, ಥ್ಯಾಂಕ್ ಯು. ಓಕೆ, ಇದು ಡೆಲಿವರ್ ಆಯಿತು. 35. ಓಕೆ, ಇದು ಕೂಡ ಡೆಲಿವರ್ ಆಯಿತು, ಆನ್ಲೈನ್ ಪೇಮೆಂಟ್ ಆಗಿದೆ. ಇವಾಗ ರೇಟಿಂಗ್ಸ್ ಕೊಟ್ಬಿಡೋಣ ಅವ್ರಿಗೆ. ರೇಟಿಂಗ್ಸ್ ಕೊಟ್ಟು ಸಬ್ಮಿಟ್ ಕೊಡೋಣ. ನೋಡೋಣ ಇವಾಗ ಮತ್ತೆ ಯಾವ್ದು ಆರ್ಡರ್ ಬರುತ್ತೆ ಅಂತ. ಓಕೆ, ವೇಟಿಂಗ್ ಅಂತ ನೋಡಿ. ಅದು ಗ್ರಾಸರಿ, ಅಜತ್ ನಗರು ಗ್ರಾಸರಿ, 3 ಸೂಪರ್ ಮಾರ್ಕೆಟಿಂದ ಬರ್ತಾಯಿದೆ. 2.5 ಕಿಲೋಮೀಟ್ರ್ ಪಿಕಪ್. ಇಲ್ಲಿ ನೋಡಿ ಎಷ್ಟು ಬರ್ತಾಯಿದ್ದಾವೆ ಅಂತ. ಓಕೆ, ಸಿಕ್ಕಾಪಟ್ಟೆ ಆರ್ಡರ್ ಬರುತ್ತೆ, ನಮಗೆ ಯಾವ್ದು ಬೇಕೋ ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೋದು. ಈಗ ಮತ್ತೊಂದು ಆರ್ಡ್ರಿಗೆ ಬಂದಿದೆ, ಮತ್ತೊಂದು ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳಿದ್ದಾವೆ, ನಮಗೆ ಯಾವ್ದು ಬೇಕೋ ಆರ್ಡ್ರನ್ನ ತೊಗೋಬೋದು. ಅಪ್ಲಿಕೇಶನ್ ಕೂಡ ಈಸಿಯಾಗಿ ವರ್ಕ್ ಆಗ್ತಾಯಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ಈಗ ಪಿಕಪ್ ಕೊಟ್ಟ ತಕ್ಷಣ ಡ್ರಾಪ್ ಲೊಕೇಶನ್ ತೋರಿಸುತ್ತೆ. ಡ್ರಾಪ್ ಲೊಕೇಶನ್ಗೆ ಲೊಕೇಶನ್ ಹಾಕಿದ ತಕ್ಷಣವೇ ಆರಾಮಾಗಿ ಲೊಕೇಶನ್ಗೆ ಹೋಗುತ್ತೆ. ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಆಗ್ತಾಯಿದೆ.
ಬನ್ನಿ ಇವಾಗ 3 ಕಿಲೋಮೀಟ್ರ್ ಇದೆ, ಹೋಗಿ ಡ್ರಾಪ್ ಮಾಡೋಣ. ಇದಕ್ಕೆ ಅರ್ನಿಂಗ್ ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ತಿಳಿಸ್ತೀನಿ, ನೋಡ್ತಾ ಇರಿ. ಮತ್ತೊಂದು ಆರ್ಡರ್ ಡೆಲಿವರಿ ಆಯಿತು. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಾವು ಎಲ್ಲಿ ಬೇಕಾದ್ರೂ ಇಲ್ಲಿ ಆರ್ಡರ್ ಬರುತ್ತೆ. ಇವಾಗ ನೋಡಿ ಇಲ್ಲಿದ್ದೀನಲ್ಲ, ಈಗ ನಾನು ಆಗಲೇ ಎಲ್ಲೋ ಇದ್ದೆ, ಅಲ್ಲಿಂದ ಆರ್ಡರ್ ಬಂತು. ಇವಾಗ ಇಲ್ಲಿದ್ದೀನಿ, ಇಲ್ಲಿಗೂ ಕೂಡ ಆರ್ಡರ್ ಬರುತ್ತೆ. ನೀವೇನಾದರೂ ಇದಕ್ಕೆ ಜಾಯಿನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ಜಾಯಿನ್ ಆಗ್ಬೋದು. ಫ್ಯೂ ಸ್ಟೆಪ್ಸ್ ಇದೆ, ಲಿಂಕ್ ಇದೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಆ್ಯಪ್ಗೆ ಹೋಗುತ್ತೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಗ್ರಾಸರಿ ಡೆಲಿವರಿ ಬರ್ತಾಯಿದೆ. ಓಕೆ, ಈ ರೀತಿ ಬರ್ತವೆ, ನಾವು ಕೂಡ ತೊಗೋಬೋದು, ಅದೇ ರೀತಿ ಮಾಡ್ಬೋದು. ಓಕೆ, ಇವಾಗ ಒಂದು ಫುಡ್ಡು ಮತ್ತೊಂದು ಪಿಕಪ್ ಮಾಡಿದ್ದೀನಿ. 1.7 ಕಿಲೋಮೀಟ್ರ್ ಇದೆ ಡ್ರಾಪು. ಬನ್ನಿ ಹೋಗೋಣ, ಇದು ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಸರ್ ಹಾಂ, OTP 1 ಸೆಕೆಂಡ್ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಇದು ಕೂಡ ಡೆಲಿವರಿ ಆಯಿತು. ಸ್ನೇಹಿತರೆ, ಇವಾಗ ನೋಡ್ಬೋದು, ನಾನು 4 ರೈಡ್ ಮಾಡಿದ್ದೀನಿ, 266 ರೂಪಾಯಿ ಅರ್ನ್ ಮಾಡಿದ್ದೀನಿ. 265 ರೂಪಾಯಿ ನೀವು ನೋಡ್ತಾ ಇದ್ದೀರಾ. ಎಷ್ಟು ಬೇಗ ಅಂದರೆ 2 ಅವರ್ಗೆ ಅರ್ನ್ ಮಾಡಿಬಿಟ್ಟೆ. ನಾನು ಇದನ್ನ ಚೆಕ್ ಮಾಡೋಣ, ಅರ್ನಿಂಗ್ ಎಷ್ಟು ಚೆಕ್ ಮಾಡೋಣ. ಇಲ್ಲಿ ನೋಡಿ, 266 ರೂಪಾಯಿ. ಇಲ್ಲಿ ಬಂದರೆ ನಿಮಗೆ 37 ರೂಪಾಯಿ ಒಂದು, 49 ರೂಪಾಯಿ ಒಂದು, 57 ರೂಪಾಯಿ ಒಂದು, 31 ರೂಪಾಯಿ ಒಂದು, ಇಷ್ಟೆಲ್ಲ ಗಳಿಸಿದ್ರು ಅಷ್ಟಾಗಲ್ಲ. ಬಟ್ ನಮಗೆ ಒಂದು ಆರ್ಡ್ರಿಗೆ ಇನ್ಸೆಂಟಿವ್ ಇದೆ, ರೈಡ್ ಲೆವೆಲ್ ಇನ್ಸೆಂಟಿವ್ ಅಂತ ಬರ್ತಾಯಿದೆ, ನೋಡ್ಬೋದು. ರೈಡ್ ಲೆವೆಲ್ ಇನ್ಸೆಂಟಿವ್ ಅಂದರೆ ಒಂದು ಆರ್ಡ್ರಿಗೆ ನಮ್ಗೆ 25 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ದಾನೆ. ಈ ಲೋಕಲ್ ಆರ್ಡ್ರ್ಗಳನ್ನ ಹೊಡೆದಿರೋದು ನಾನು ಇಲ್ಲಿ ನೋಡ್ತಾ ಇರ್ಬೋದು. 1.7 ಕಿಲೋಮೀಟ್ರ್ ಹೋಗಿದ್ದೀನಿ ಅಷ್ಟೇ. 1.7 ಕಿಲೋಮೀಟ್ರಿಗೆ 58 ರೂಪಾಯಿ. ಓಕೆ, ಅದೇ ರೀತಿ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನೊಂದು ಹಾಕ್ತೀನಿ ನೋಡಿ, 4.5 ಕಿಲೋಮೀಟ್ರಿಗೆ 75 ರೂಪಾಯಿ. 52 ರೂಪಾಯಿ ಮೊದಲು ಬಂದು ನಾನು ಅರ್ನಿಂಗು ಇಲ್ಲಿ ತೋರಿಸ್ತೀನಿ ನೋಡಿ. 28 ರೂಪಾಯಿ ಫಸ್ಟ್ ಕಿಲೋಮೀಟರು, ಆಫ್ಟರ್ 1 ಕಿಲೋಮೀಟ್ರ್ 7 ರೂಪಾಯಿ ಪರ್ ಕಿಲೋಮೀಟ್ರು, ಎಲ್ಲ ಸೇರಿಬಿಟ್ಟು ನನಗೆ ಬಂದಿರೋದು 52 ರೂಪಾಯಿ. ಅದ್ರ ಜೊತೆಗೆ 25 ರೂಪಾಯಿ ಬಂದುಬಿಟ್ಟು ಇದ್ರ ಇನ್ಸೆಂಟಿವ್, ರೈಡ್ ಲೆವೆಲ್ ಇನ್ಸೆಂಟಿವ್ ಅಂದರೆ ಒಂದು ಆರ್ಡ್ರಿಗೆ 25 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೆ ನನಗೆ. ಟೋಟಲ್ ಎಲ್ಲ ಸೇರಿದ್ರೆ ನನಗೆ 265 ರೂಪಾಯಿ ಆಯಿತು. ಇಲ್ಲಿ ನೋಡ್ಬೋದು, ರೈಡ್ ಅರ್ನಿಂಗು 165 ರೂಪಾಯಿ, ರೈಡ್ ಲೆವೆಲ್ ಇನ್ಸೆಂಟಿವ್ ಬಂದ್ಬಿಟ್ಟು 100 ರೂಪಾಯಿ. ಟೋಟಲ್ 265 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಇನ್ಸೆಂಟಿವ್ ಬೇರೆ ಇದೆ, ತೋರಿಸ್ತೀನಿ ರೀ. ಇಲ್ಲಿ ಬಂದರೆ ನಮಗೆ ಇಲ್ಲಿ ಆಲ್ರೆಡಿ ನೋಡಿ, ನಾನು ಎಕ್ಸ್ಟ್ರಾ 55 ರೂಪಾಯಿ, ಆಲ್ರೆಡಿ 4 ಆರ್ಡ್ರ್ ಕಂಪ್ಲೀಟ್ ಮಾಡಿರೋದಕ್ಕೆ ನನಗೆ 55 ರೂಪಾಯಿ ಎಕ್ಸ್ಟ್ರಾ ಕೂಡ ಅರ್ನ್ ಮಾಡಿದ್ದೀನಿ. ಎಲ್ಲ ಸೇರಿದ್ರೆ ನನಗೆ 300 ರೂಪಾಯಿ ಆಯಿತು. 2 ಅವರ್ಗೆ ನಾನು 300 ರೂಪಾಯಿ ಅರ್ನ್ ಮಾಡಿದ್ದೀನಿ. ಒಳ್ಳೆ ಅಪ್ಲಿಕೇಶನ್ನು, ನೀವು ಕೂಡ ಮಾಡ್ಕೋಬೋದು. ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ನೀವು ಕೂಡ ಅರ್ನ್ ಮಾಡಿ. ಎಷ್ಟು ನಾನು ಲೋಕಲ್ಲೇ ಹೊಡೆದಿರೋದು, ತುಂಬ ದೂರ ಏನು ನಾನು ತಗೊಂಡಿಲ್ಲ. ಯಾಕೋ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದು ಅಲ್ಲದೆ ಪೆಟ್ರೋಲ್ ಕೂಡ ಎಷ್ಟು ಏನೊಂದು 20-25 ಕಿಲೋಮೀಟ್ರ್ ಹೋಗಿರ್ಬೇಕು ಅಷ್ಟೇ. 4 ಆರ್ಡ್ರಿಗೆ 20ರಿಂದ 25 ಕಿಲೋಮೀಟ್ರು. 25 ಕಿಲೋಮೀಟ್ರಿಗೆ ಒಂದು 50 ರೂಪಾಯಿ ತೆಗೆದ್ರು ನನಗೆ 200 ರೂಪಾಯಿ ಉಳಿಯಿತು. 2 ಅವರ್ಗೆ 250 ರೂಪಾಯಿ ಉಳಿಯುತ್ತೆ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.